ವಾಟ್ ಅ ಕಮ್ ಬ್ಯಾಕ್ ಬೈ ಇಂಡಿಯಾ, ವಾಟ್ ಅ ಕಮ್ ಬ್ಯಾಕ್. ಯಾರಾದರೂ ಈ ಮ್ಯಾಚ್ ಅನ್ನ ನೀವು ನೋಡಿದಿದ್ರೆ, ಇವತ್ತಿನ ಒಂದು ಇನ್ನಿಂಗ್ಸ್, ಭಾರತದ ಇನ್ನಿಂಗ್ಸ್ ಅನ್ನ ನೋಡಿದಿದ್ರೆ, ನಿತೀಶ್ ರೆಡ್ಡಿ ಅವರು 100 ಹೊಡೆದಾಗ ಅವರ ಅಪ್ಪನನ್ನು ನೋಡಿ ನೀವು ಇಮೋಷನಲ್ ಆಗಿದ್ರ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮಸ್ಕಾರ ಎಲ್ರಿಗೂ, ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ಕನ್ಸು ಮನ್ಸಲ್ಲಿ ಸಹ ಅಂದ್ಕೊಂಡಿರಲಿಲ್ಲ ಇವತ್ತು ಭಾರತ ಈ ರೇಂಜಿಗೆ ಫೈಟ್ ಬ್ಯಾಕ್ ಕೊಡ್ತದೆ ಅಂತ. ನಿನ್ನೆ ವಿಡಿಯೋದಲ್ಲಿ ಏನು ಹೇಳಿದ್ದೆ, ಆಯ್ತು 164ಕ್ಕೆ 5 ವಿಕೆಟ್ಗಳನ್ನು ಭಾರತ ಕಳೆದುಕೊಂಡಿದೆ, ಪಂತ್ ದೊಡ್ಡ ಇನ್ನಿಂಗ್ಸ್ ಆಡಬೇಕು, ಅವರಿಗೆ ಜಡೇಜಾ ಅವರು ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೇಕಂತ. ನನಗೆ ನಿತೀಶ್ ರೆಡ್ಡಿ ಮತ್ತು ಸುಂದರ್ ಬಗ್ಗೆ ನೆನಪೇ ಹೋಗಿತ್ತು. ನಿತೀಶ್ ರೆಡ್ಡಿ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಬರ್ತಾ ಇದ್ದಾರೆ ಈ ಟೆಸ್ಟ್ ಸೀರೀಸ್ ಅಲ್ಲಿ. ಅದು ನೀವು ಸಹ ಒಪ್ಕೊಳ್ತೀರಿ. ಅಂದರೆ 40, 38, 40, 42 ಹೀಗೆ ಹೊಡಿತಾ ಇದ್ದಾರೆ, ಬಟ್ ಕನ್ಸಿಸ್ಟೆಂಟ್ ಆಗಿ ಹೊಡಿತಾ ಇದ್ದಾರೆ. ಪಾಪ ಒಂದು ಅವರಿಗೆ ಯಾರು ಸಹ ಸಿಕ್ಕಿಲ್ಲ ಮಾರ್ರೆ, ಯಾಕಂದರೆ ನಿತೀಶ್ ರೆಡ್ಡಿಗೆ ಎಲ್ಲರೂ ಸಹ ಬೌಲರ್ ಸಿಗ್ತಾ ಇರೋದು. ಸೊ ಆದ್ರಿಂದ ಕೈಲಾದಷ್ಟು ಮಟ್ಟಿಗೆ ಒಂದು ರನ್ ಹೊಡೆದು ಔಟ್ ಆಗ್ತಾ ಇದ್ದಾರೆ ಅಥವಾ ನಾಟ್ ಔಟ್ ಆಗಿರ್ತಾ ಇದ್ದಾರೆ ಅಂತ ನಾವು ಅಷ್ಟೇ ಹೇಳ್ತಿದ್ವಿ ಹೊರತು ಜಾಸ್ತಿ ಹೊಗಳ್ತಾ ಇರಲಿಲ್ಲ. ಬಟ್ ಓ ಮೈ ಗಾಡ್, ಇವತ್ತು ನಿತೀಶ್ ರೆಡ್ಡಿ ಮತ್ತು ಸುಂದರ್ ಸೇರಿಕೊಂಡು ಎಷ್ಟು ಫ್ರಸ್ಟ್ರೇಟ್ ಮಾಡಿ ಹಾಕಿದ್ರು ಆಸ್ಟ್ರೇಲಿಯಾದವರಿಗೆ ಅಂತಂದರೆ, ಅಂದರೆ ಅವ್ರು ಅಂತ ಅನ್ನಿಸ್ತಿತ್ತ ಅಂತ ಎಕ್ಸ್ಪ್ರೆಸ್ ಮಾಡ್ತಾ ಇರಲ್ಲ. ಯಾಕಂತಂದರೆ 164ಕ್ಕೆ 5 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಂಥ ಭಾರತ ಆಟ ಸ್ಟಾರ್ಟ್ ಮಾಡಿತ್ತು. ನಿನ್ನೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡಿ ಅವರು ಆಲ್ಔಟ್ ಆಗಿ ಭಾರತದ 5 ವಿಕೆಟ್ ತೆಗೆದಿದ್ರು. ಇವತ್ತು ಇಡೀ ದಿನ ಭಾರತ ಬ್ಯಾಟಿಂಗ್ ಮಾಡಿದ್ದು, ಬಟ್ ಸ್ಟಿಲ್ ಆಸ್ಟ್ರೇಲಿಯಾಗೆ ನಮ್ಮನ್ನು ಆಲ್ಔಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಇಮ್ಯಾಜಿನ್ ಮಾಡಿ ಯಾವ ರೇಂಜಿಗೆ ಫ್ರಸ್ಟ್ರೇಷನ್ ತಂದಿರ್ಬೋದು. 191 ರನ್ನಿಗೆ 6 ವಿಕೆಟ್ ಹೋಯ್ತು. ಅಲ್ಲಿ ಪಂತ್ ಅವರೊಂದು ಔಟ್ ಆದರು. ಅವರು ಆ ಶಾಟ್ ಆಡಿಯೇ 6 ಎಲ್ಲ ಹೊಡೆದಿದ್ದಾರೆ, ನಾವು ಒಪ್ತೇನೆ. ಅವ್ರಿಗೆ ಯಾವುದಂತ ನಿಮ್ಗೆ ಗೊತ್ತಾಗ್ತದೆ, ಫೈನ್ ಲೆಗ್ ಕಡೆಗೆ ಹೀಗೆ ಮಲಗಿ ಒಂದು ಪಟಕ್ ಅಂತ 6 ಹೊಡಿತಾರಲ್ಲ, ಅದು ಮಲಗಿ ಹೊಡಿಯೋದಲ್ಲ, ಅದು ಹೊಡಿಲಿಕ್ಕೆ ಹೋಗಿ ಉರುಳಿ ಎಲ್ಲ ಬೀಳ್ತಾರೆ ಅವರು. ಸೊ ಅಲ್ಲಿ ಒಂದು 6 ಹೊಡಿತಾರೆ. ನಾನು ಆ ಟೈಮಲ್ಲೆಲ್ಲ ಅವ್ರು ಆ ಥರ 6 ಹೊಡೆದಾಗ ಭಾರಿ ಖುಷಿ ಪಟ್ಟಿದ್ದೇನೆ, ಸೈಕ್ ಮಾರ್ ಅಂತೆಲ್ಲ ಹೇಳಿದ್ದೇನೆ. ಸೊ ನಾ ಹೊಗಳಿದ್ದೇನೆ. ಸೊ ಇವಾಗ ನನಗೆ ಆ ಶಾಟ್ ಹೊಡಿಲಿಕ್ಕೆ ಹೋಗಿ ಅವ್ರು ಔಟ್ ಆದಾಗ ತೆಗೊಳ್ಳುವಂತಹ ಅರ್ಹತೆ ನನಗಿಲ್ಲ. ಸೊ ಅದರಿಂದ ಅದನ್ನು ತೆಗೊಳ್ಲಿಕ್ಕೆ ಹೋಗುದಿಲ್ಲ. ಬಟ್ ಗವಾಸ್ಕರ್ ಅವರ ಮಾತಿಗೆ ನಾನು ಒಪ್ಪಿಗೆ ಸೂಚಿಸ್ತೇನೆ. ಗವಾಸ್ಕರ್ ಸಿಕ್ಕಾಪಟ್ಟೆ ಸಿಟ್ಟು ಬಂತು ಅವರಿಗೆ. ಪಂತ್ ಆ ಥರ ಹೊಡಿಲಿಕ್ಕೆ ಹೋಗಿ ಔಟ್ ಆದಾಗ ಸ್ಟೂಪಿಡ್ ಅಂತೆಲ್ಲ ಬೈದಾಕಿದ್ರು. ಇಸ್ ಅ ವರ್ಸ್ಟ್ ಶಾಟ್, ಹಾಗೆ ಹೀಗೆ, ಇದು ನಿನ್ನ ನ್ಯಾಚುರಲ್ ಗೇಮ್ ಅಲ್ಲ, ಗೇಮ್ ಅವೇರ್ನೆಸ್ ಇರಬೇಕು, ಹಾಗೆ ಹೀಗೆ ಅಂತ ಹೇಳಿದರು. ಒಂದು ರೇಂಜ್ಗೆ ಅವರ ಮಾತಿಗೆ ನಾನು ಒಪ್ಪಿಗೆ ಸೂಚಿಸ್ತೇನೆ. ಆ ಶಾಟ್ ಹೊಡಿಲಿಕ್ಕೆ ಹೋಗ್ಲಿ, ಫೈನ್. ಯಾವ ಗೊತ್ತುಂಟಾ, ಆ ಫೈನ್ ಲೆಗ್ ಒಳಗಡೆ ಇದ್ದಾಗ, ಥರ್ಡ್ ಮ್ಯಾನ್ ಒಳಗಡೆ ಇದ್ದಾಗ, ಶಾರ್ಟ್ ಥರ್ಡ್ ಮ್ಯಾನ್ ಎಲ್ಲ, ಆವಾಗ ಎಂತಾಗ್ತದೆ, ನಿಮಗೆ ರಿಸ್ಕ್ ತಗೊಳ್ಬೋದು. ಮಿಸ್ ಟೈಮ್ ಆದರೆ ಸಹ ಎಲ್ಲಿಯಾದರೂ ಹೀಗೆ ಸುಮ್ಮನೆ ಮೇಲೆ ಹೋಗ್ತದೆ, ಫೀಲ್ಡರ್ ತಲೆ ಮೇಲೆ ಹೋಗ್ತದೆ, ಸೇಫ್ ಆಗಿ ಲ್ಯಾಂಡ್ ಆಗ್ತದೆ, 2-3 ರನ್ ನೋಡ್ಬೋದು, ಅಥವಾ 1 ಬೌನ್ಸ್ ಆಗಿ 4 ಹೋಗ್ಬೋದು. ಇವಾಗ ಏನಾಗಿದೆ, ಅಲ್ಲಿ ಫೈನ್ ಲೆಗ್ ಇದೆ, ಈ ಕಡೆ ಥರ್ಡ್ ಮ್ಯಾನ್ ಇದ್ದಾರೆ. ಪಂತ್ ಅವ್ರು ಹೀಗೆ ಮಲಗಿ ಏನೋ ಹೊಡಿಲಿಕ್ಕೆ ಹೋದ್ರು, ಅದು ಎಡ್ಜ್ ಆಯಿತು, ಫೈನ್ ಲೆಗ್ ಕಡೆಗೆ ಹೋಗಲಿಲ್ಲ, ಎಡ್ಜ್ ಆಗಿ ಥರ್ಡ್ ಮ್ಯಾನಲ್ಲಿ ಕ್ಯಾಚ್, ಐ ಥಿಂಕ್ ಹೌದು, ಥರ್ಡ್ ಮ್ಯಾನಲ್ಲಿ ಕ್ಯಾಚ್ ಆದ ಕೂಡಲೇ ಅನ್ನಿಸ್ತದಲ್ಲ, ಮಾರ 5 ವಿಕೆಟ್ ಹೋಗಿದೆ, ಇನ್ನು ಸಹ 310 ರನ್ ನಾವು ಹಿಂದಿದ್ದೆವು ದಿನದ ಆಟ ಸ್ಟಾರ್ಟ್ ಆದಾಗ. ಈ ಕ್ಷಣದಲ್ಲಿ ಬೇಕಾ, ಬೇಸಿಕ್ ಕ್ರಿಕೆಟಿಂಗ್ ಶಾಟ್ ಹೊಡಿಬೋದಿತ್ತಲ್ಲ, ಅಥವಾ ಫೀಲ್ಡರ್ಸ್ ಒಳಗಡೆ ಇದ್ದಾಗ ಟ್ರೈ ಮಾಡ್ಬೋದಿತ್ತಲ್ಲ ಅಂತ ಅನ್ನಿಸ್ತದೆ. ಅವರು ಔಟ್ ಆದರು, ಜಡೇಜಾ ಅವರು ಲಯನ್ ಅವರ ಬೌಲಿಂಗಲ್ಲಿ LBW ಆದರು. ಸೊ ಇಟ್ ವಾಸ್ ಡನ್ ಆ್ಯಂಡ್ ಡಸ್ಟೆಡ್. ಆ ಟೈಮಲ್ಲಿ ಭಾರತ ಫಾಲೋ ಆನ್ ಉಳಿಸ್ಕೊಂಡ್ರೆ ಒಂದು ದೊಡ್ಡ ವಿಷಯ ಅನ್ನೋ ಥರ ಆಗಿತ್ತು. ಬಟ್ ಓ ಮೈ ಗಾಡ್, ಸುಂದರ್ ಅವರು ಅವರು ಈ ಒಂದು ಸ್ಕ್ವಾಡಿಗೆ ಸಿಲೆಕ್ಟ್ ಆದಾಗ, ಅಂದರೆ ಪ್ಲೇಯಿಂಗ್ 11ಗೆ ಸಿಲೆಕ್ಟ್ ಆದಾಗ, ಗಿಲ್ ಅವರ ಬದಲು ಅವರನ್ನು ಹಾಕೊಂಡಾಗ ಆವಾಗ ತುಂಬ ಟೀಕಾ ಪ್ರಹಾರಗಳು ಬಂದಿತ್ತು. ಅಂದರೆ ಎಂಥ ಸಾವಿದ ಸೆಲೆಕ್ಷನ್ನು, ಪ್ರಾಪರ್ ಬ್ಯಾಟ್ಸ್ಮನ್ ಅನ್ನು ಬಿಟ್ಟು, ಬ್ಯಾಟಿಂಗ್ ಯೂನಿಟ್ ಫೇಲ್ ಆಗ್ತಾ ಇರುವಾಗ ಪ್ರಾಪರ್ ಬ್ಯಾಟ್ಸ್ಮನ್ ಅನ್ನು ಬಿಟ್ಟು ಸುಂದರ್ ಅವ್ರನ್ನ ಹಾಕೊಂಡಿದ್ದಾರೆ. ಸುಂದರ್ ಏನು ಗಿಲ್ಕಿಂತ ಸೂಪರಾ, ಹಾಗೆ ಹೀಗೆ ಅಂತ. ಬಟ್ ಸುಂದರ್ 50 ಹೊಡೆದ್ರಲ್ಲ ಮಾರ್ರೆ, ಅವರ ಒಂದು ಸೆಲೆಕ್ಷನ್ ಅನ್ನು ಜಸ್ಟಿಫೈ ಮಾಡಿದ್ರು. ಸುಂದರ್ ಮತ್ತು ನಿತೀಶ್ ರೆಡ್ಡಿ ಸೇರಿಕೊಂಡು 8ನೇ ವಿಕೆಟಿಗೆ 127 ರನ್ ಪಾರ್ಟ್ನರ್ಶಿಪ್. ಓ ಮೈ ಗಾಡ್. ಸುಂದರ್ ಅವರು ಲಾಸ್ಟ್ ಟೂರಲ್ಲಿ ಸಹ ಶಾರ್ದುಲ್ ಠಾಕೂರ್ ಅವರ ಜೊತೆಗೆ ಒಂದು ಈ ಥರ ಕ್ರೂಷಿಯಲ್ ಪಾರ್ಟ್ನರ್ಶಿಪ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಬಟ್ ಇದಂತೂ ಚಿಂದಿ ಚಿತ್ರಾನ ಮಾರ್ರೆ. 127 ಪಾರ್ಟ್ನರ್ಶಿಪ್ಪು, ಮತ್ತು ಅಷ್ಟು ಬಾಲನ್ನು ತಿಂದಿದ್ದಾರೆ. ಮೋರ್ ದೆನ್ 50 ಓವರ್ಸ್ ಆಡಿದ್ರು ಅಂತ ಅಂದ್ಕೊಳ್ತಾರೆ, ಅಥವಾ ನಿಯರ್ಲಿ 50 ಓವರ್ಸ್ ಅವರಿಬ್ಬರು ಸೇರಿಕೊಂಡು ಆಡಿದರು. ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದರು. ಏನು ಭಾರತ ಹೋಗ್ತಾ ಉಂಟು, ಆರಾಮಾಗಿ ನಿತೀಶ್ ರೆಡ್ಡಿ ಅವರು ಆರಾಮಾಗಿ 100 ಹೊಡಿತಾರೆ ಅಂತ ಅಂದ್ಕೊಂಡದ್ದು. ಯಾಕಂತಂದರೆ ಅವರು 97 ರನ್ ಆಗಿತ್ತು ನಿತೀಶ್ ರೆಡ್ಡಿದು, ಹಾಗೆ ಸುಂದರ್ ಅವರಿದು 50 ರನ್. ಸುಂದರ್ ಅವರು ಔಟ್ ಆದರು.
8 ವಿಕೆಟ್ ಹೋಯ್ತು. ಸರಿ, ಬುಮ್ರಾ ಅವ್ರು ಬಂದಿದ್ದಾರೆ. ಬುಮ್ರಾ ಅವ್ರು ಬಂದ ಒಂದು ಟೆನ್ಷನ್ ಆಗ್ತದಲ್ಲ, ಇನ್ನು 2 ವಿಕೆಟ್ ಉಳಿದಿರೋದು, ಇಬ್ರು ಸಹ ಬೌಲರ್ಸ್. ನಿತೀಶ್ ರೆಡ್ಡಿ ಬಾಲನ್ನು ವೇಸ್ಟ್ ಅಂದ್ರೆ ಸಿಂಗಲ್ಸ್ ತಗೊಳ್ಳಿಲ್ಲ, 97 ಇಳಿದಾಗ ಸಿಂಗಲ್ಸ್ ತಗೊಳ್ಳಿಲ್ಲ. ಇನ್ನೇನು ಲಾಸ್ಟ್ ಬಾಲ್ ಬೋಲಂಡ್ ಅವರ ಬೌಲಿಂಗ್ ಅಲ್ಲಿ ಲಾಸ್ಟ್ ಬಾಲ್ ಹೈ ಹೊಡೆದ್ರು, ಅದು ಗೊತ್ತಾಯ್ತಿದ್ದು 4 ಹೋಗುದಿಲ್ಲ ಅಂತ. ಕ್ಯಾಚ್ ಕೂಡ ಪುಣ್ಯಕ್ಕೆ ಆಗ್ಲಿಲ್ಲ, ಸೇಫ್ ಆಗಿ ಲ್ಯಾಂಡ್ ಆಯ್ತು. ಬಟ್ 2 ರನ್ ಓಡಿಬಿಟ್ರು. 97 99 ಆಯ್ತು. ಸೊ ನೆಕ್ಸ್ಟ್ ಓವರು ಕಮಿನ್ಸ್ ಅವರ ಓವರ್ ಅನ್ನು ಫೇಸ್ ಮಾಡ್ತಿರೋದು ಬುಮ್ರಾ ಅವರು. ಅದು ಮಿಸ್ ಜಡ್ಮೆಂಟ್ ಅನ್ನ ಅನ್ಕೊಳ್ತೇನೆ. ಓಕೆ, ಅದು ಸೇಫ್ ಆಗಿ ಲ್ಯಾಂಡ್ ಆದ್ರೂ ಕೂಡ 1 ರನ್ ಓಡಿದಿದ್ರೆ ಸಾಕಿತ್ತು ನಿತೀಶ್ ರೆಡ್ಡಿ ಅವರಿಗೆ. ಕಮಿನ್ಸ್ ಅವರ ಓವರ್ ಅವರೇ ತಗೊಳ್ತಿದ್ರು. ಎಸ್, ಓಕೆ, ಬುಮ್ರಾ ಅವರು ಬಂದ್ರು ಇದು ಕಮಿನ್ಸ್ ಅವರ ಓವರ್ ಫೇಸ್ ಮಾಡ್ಲಿಕ್ಕೆ. ಡಕ್ ಔಟ್. ಅದಕ್ಕೆ ಹೇಳುದು, ಟೆಸ್ಟ್ ಮ್ಯಾಚ್ ಅಲ್ಲಿ ಎಂತ ಬೇಕಾದ್ರೆ ಆಗ್ಬೋದು. ಲಾಸ್ಟ್ ಮ್ಯಾಚ್ ಅಲ್ಲಿ ಹೀರೋಯಿಕ್ ಇನ್ನಿಂಗ್ಸ್ ಆಡಿದ ಬುಮ್ರಾ ಮತ್ತೆ ಆಕಾಶ್ ದೀಪ್ ಈ ಮ್ಯಾಚ್ ಅಲ್ಲಿ ಇಬ್ರು ಸಹ ಡಕ್ ಔಟ್. 9 ವಿಕೆಟ್ ಹೋಯ್ತು. ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ ನಿತೀಶ್ ಕುಮಾರ್ 99 ರನ್ ನಾಟ್ ಔಟ್. ಅಲ್ಲಿ ಅವರ ಅಪ್ಪನನ್ನು ಬೇರೆ ಝೂಮ್ ಮಾಡಿ ತೋರಿಸ್ತಿದ್ದ, ದಿಗಿ ಅಂತ ಅವರು ಬೇಡಿಕೊಳ್ತಾ ಇದ್ದಾರೆ. ಇನ್ನು ಸಹ 3 ಬಾಲ್ ಡಿಫೆಂಡ್ ಮಾಡಬೇಕು ನಮ್ಮ DSP ಸಿರಾಜ್ ಅಣ್ಣ. ಕಮಿನ್ಸ್ ಅವರ ಬೌಲಿಂಗ್ ಅಲ್ಲಿ ಥ್ಯಾಂಕ್ಫುಲಿ ಡಿಫೆಂಡ್ ಮಾಡಿದ್ರು ಚಂದ ಮಾಡಿ ಡಿಫೆಂಡ್ ಮಾಡಿದ್ರು ಯಾರು ಸಿರಾಜ್ ಅಣ್ಣ. ನೆಕ್ಸ್ಟ್ ಬೋಲಂಡ್ ಅವರ ಓವರಲ್ಲಿ ನಿತೀಶ್ ರೆಡ್ಡಿ ಒಂದು ಟಕ್ ಅಂತ 4 ಹೊಡೆದ್ರು ನೋಡಿ. ಮಿಡಾನ್ ಮೇಲೆ 4 ಹೊಡೆದ್ರು. ಸೂಪರ್ ಅಪ್ಪ. ಆ ಸೆಲೆಬ್ರೇಷನ್ ನೋಡ್ಬೇಕಿತ್ತು. 50 ಹೊಡೆದಾಗ ಬ್ಯಾಟ್ ಅಲ್ಲಿ ತೆಗೆದೆಲೆ ಅಂತ ಒಂದು ಪುಷ್ಪದು ಸೆಲೆಬ್ರೇಷನ್ ಆದ್ಮೇಲೆ ಐ ಥಿಂಕ್ ಇದು ಸ್ವಲ್ಪ ಬಾಹುಬಲಿದು ಸೆಲೆಬ್ರೇಷನ್ ತರ ಇತ್ತು. ಬ್ಯಾಟ್ ಅನ್ನು ಹೀಗೆ ಇಟ್ಟು ಅಂತೆಲ್ಲ ಮಾಡಿದ್ದು. ಬಾಹುಬಲಿ 1 ಬಾಹುಬಲಿ 2 ಸೆಲೆಬ್ರೇಷನ್ ತರ ಇತ್ತು. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಅವರ 100 ಎಸ್ ಟ್ರೂಲಿ ಡಿಸರ್ವ್ಡ್. 21 ವರ್ಷದ ಹುಡುಗ ಈ ತರ ಒಂದು ಪ್ರಚಂಡ ಪ್ರದರ್ಶನ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇರೋದು ನಿಜಕ್ಕೂ ಕೂಡ ಭಾರಿ ಖುಷಿಯ ವಿಚಾರ. 21 years 244 days ಅಂತ ಅಂದ್ಕೊಳ್ತೇನೆ ಅವ್ರದ್ದು ಏಜ್, ಎಕ್ಸಾಕ್ಟ್ ಏಜ್. ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರಪ್ಪ. ಅವರ ಜರ್ನಿ ನೋಡಿದ್ರೆ ನನಗೆ ಅವರು 100 ಹೊಡೆದ್ಮೇಲೆ ಅವರ ಅಪ್ಪನ ನೋಡಿ ಸಿಕ್ಕಾಪಟ್ಟೆ ಎಮೋಷನಲ್ ಯಾಕಂತಂದ್ರೆ ಅವರ ತಂದೆ ನಿತೀಶ್ ರೆಡ್ಡಿಗೋಸ್ಕರ ಅವರ ಒಂದು ಕೆಲಸಕ್ಕೆ ಅರ್ಲಿ ರಿಟೈರ್ಮೆಂಟ್ ತಗೊಂಡು ಮಗನ ಕ್ರಿಕೆಟ್ ಡ್ರೀಮ್ ಏನು ಕನಸು ಏನಿದೆ ಅದು ನನಸಾಗಲಿ ಅಂತ ಎಲ್ಲ ಕಡೆಗೆ ಟ್ರೈನಿಂಗಿಗೆ ಇದಕ್ಕೆ ಮ್ಯಾಚಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಸೊ ನಿತೀಶ್ ರೆಡ್ಡಿದ 100 ಬಂದಾಗ ಅವರ ಅಪ್ಪನ ಮುಖದಲ್ಲಿನ ಒಂದು ಖುಷಿ, ಅವರ ಸೆಲೆಬ್ರೇಷನ್, ಅವರ ಕಣ್ಣೀರು ನೋಡಿ ನಮಗೆ ಸಹ ಅಂತ ಅನ್ಸಿತ್ತು. ಅಂದ್ರೆ ಇನ್ಸ್ಪಿರೇಷನ್ ಅಂತ ಅನ್ಸುದಿಲ್ವ ಇದೆಲ್ಲ ನೋಡಿದಾಗ? ಒಂದು ನೆವರ್ ಗಿವ್ ಅಪ್ ಅಂತ ಇದನ್ನೆಲ್ಲ ನೋಡಿದಾಗ ನಾವು ಅಷ್ಟು ಈಸಿಯಾಗಿ ಬಿಟ್ಕೊಡ್ಬಾರ್ದು ಅಂತ ಅದಂತ ಇದೆಲ್ಲ ನಮಗೆ ಪಾಠ ಕಲಿಸ್ತದೆ. ಸಿಕ್ಕಾಪಟ್ಟೆ ಖುಷಿ ಆಯ್ತಪ್ಪ. ಅವರ 100 ಅವ್ರಿಗಿಂತ ಸಹ ಅವರ ತಂದೆಗೆ ಬೇಕಿತ್ತು, ಅವರ ತಂದೆಯ ತ್ಯಾಗಕ್ಕೆ ಬೇಕಿತ್ತು. ಆ ತಂದೆಯ ತ್ಯಾಗಕ್ಕೆ ನಿತೀಶ್ ಕುಮಾರ್ ಅವರು ಕರೆಕ್ಟಾಗಿ ಒಂದು ಉಡುಗೊರೆ ಕೊಟ್ಟರು. ಕೆಲವೊಂದ್ಸಲ ನಮ್ಮ ಎಲ್ಲರ ಸುಮಾರು ಜನ ತಂದೆ ತಾಯಿಯರು ತ್ಯಾಗ ಮಾಡ್ತಾರೆ, ಬಟ್ ಅದು ರಿಸಲ್ಟ್ ಕನ್ವರ್ಟ್ ಆಗೋದಿಲ್ಲ, ಒಳ್ಳೆ ರಿಸಲ್ಟ್ ಆಗಿ ಬರೋದಿಲ್ಲ. ಬಟ್ ಇಷ್ಟು ಒಳ್ಳೆ ರಿಸಲ್ಟ್ ಆಗಿ ಕನ್ವರ್ಟ್ ಆಯ್ತಲ್ಲ, ಸೂಪರ್ ಹ್ಯಾಪಿ ಫಾರ್ ನಿತೀಶ್ ರೆಡ್ಡಿ, ಅವರ ತಂದೆ, ಅವರ ಪೂರ್ತಿ ಫ್ಯಾಮಿಲಿ. ಅಫ್ಕೋರ್ಸ್ ಇಂಡಿಯಾ ಈಗ 358 ರನ್ ಹೊಡೆದಿದ್ದಾರೆ 9 ವಿಕೆಟ್ ನಷ್ಟಕ್ಕೆ. ಈಗ ಸಹ ಆಸ್ಟ್ರೇಲಿಯಾವೇ ಗೇಮ್ ಅಂತ ನೋಡಿದ್ರೆ ಆಸ್ಟ್ರೇಲಿಯಾ ಈಸ್ ಅಹೆಡ್ ಆಫ್ ದ ಗೇಮ್. 116 ರನ್ಗಳಿಂದ ಇನ್ನೂ ಸಹ ಅವರು ಮುಂದೆ ಇದ್ದಾರೆ, ಅಥವಾ ನಾವು ಹಿಂದೆ ಇದ್ದೇವೆ. ಬಟ್ ನಿನ್ನೆ ಏನಾಗಿತ್ತು, ನಿನ್ನೆ ಆಸ್ಟ್ರೇಲಿಯಾ ವಾಸ್ ವೇ ಫಾರ್ ಹೆಡ್ ಅಂತ ನಾವು ಹೇಳ್ತೇವಲ್ಲ, ಸಿಕ್ಕಾಪಟ್ಟೆ ಮುಂದೆ ಇದ್ರು. ಈಗ ಸಿಕ್ಕಾಪಟ್ಟೆ ಇಲ್ಲ, ಬಟ್ ಮುಂದೆ ಇದ್ದಾರೆ. 116 ರನ್ ಲೀಡ್ ಅಲ್ಲ, ಇಟ್ಸ್ ಅ ಕ್ರೇಜಿ ಲೀಡ್. ಇನ್ನೂ ಸಹ 1 ವಿಕೆಟ್ ಕೈಯಲ್ಲಿ ಉಂಟು. ನಾಳೆ ಹೋಪ್ಫುಲಿ ಆ 116 ಇದ್ದದ್ದು ಎಲ್ಲಿಯಾದರೂ 50ಕ್ಕೆಲ್ಲ ಇಳಿಸಿದ್ರೆ ಚಮತ್ಕಾರ. ಆದರೆ ಅಷ್ಟು ಸ್ವಲ್ಪ ಸಿರಾಜ್ ಅಣ್ಣ ಸಹ ಸಪೋರ್ಟ್ ಬೇಕಾಗ್ತದೆ. ಬಟ್ ಸ್ಟಿಲ್ ಎಷ್ಟು ತಗ್ಗಿಸ್ಲಿಕ್ಕಾಗ್ತದೆ ಆ ಒಂದು ಹಿನ್ನಡೆಯನ್ನು, ಅಥವಾ ಆಸ್ಟ್ರೇಲಿಯಾದ ಮುನ್ನಡೆಯನ್ನ ಕರೆಕ್ಟ್, ಹಿನ್ನಡೆ ಅಲ್ಲ, ಆಸ್ಟ್ರೇಲಿಯಾದ ಮುನ್ನಡೆಯನ್ನ ತಗ್ಗಿಸ್ಲಿಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಬೇಕು ನಿತೀಶ್ ರೆಡ್ಡಿ ಹಾಗೂ ಸಿರಾಜ್ ಅವರು. ಮತ್ತೆ ಅಫ್ಕೋರ್ಸ್ ನಾಳೆ ಏನು ಆಸ್ಟ್ರೇಲಿಯಾದ ಸೆಕೆಂಡ್ ಇನ್ನಿಂಗ್ಸಲ್ಲಿ ಚಮತ್ಕಾರಿತ ಬೌಲಿಂಗ್ ಭಾರತ ಹಾಕಿದರೆ ಆವಾಗ ಭಾರತದ ಪರವಾಗಿರುವಂತಹ ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲದಿದ್ದರೆ ಈಗ ಸಹ ಸ್ವಲ್ಪ ಗೇಮ್ ಇದು ಏನು 60% ಆಸ್ಟ್ರೇಲಿಯಾ ಕಡೆಗೆ ಉಂಟು ಅಂತ ಹೇಳ್ಬೋದು. ನಿಮ್ಗೇನು ಅನಿಸಿತು ಮ್ಯಾಚ್ ಬಗ್ಗೆ, ಈ ಒಂದು ಇನ್ನಿಂಗ್ಸ್ ಬಗ್ಗೆ ಏನು ಅನಿಸಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ಸೂಪರ್ ಹ್ಯಾಪಿಯ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರದ ಪ್ರದರ್ಶನ ಬರ್ತದೆ ಅಂತ. ಐ ಥಿಂಕ್ ಈ ಒಂದು BGT ಸೀರೀಸಲ್ಲಿ ಭಾರತದ ಬ್ಯಾಟ್ಸ್ಮನ್ ಅಲ್ಲಿ ನಂಬರ್ 1 ಬ್ಯಾಟ್ಸ್ಮನ್ ಇವಾಗ ನಿತೀಶ್ ಕುಮಾರ್ ರೆಡ್ಡಿ. 6 ಡೌನಲ್ಲಿ ಬಂದು ಈ ಥರದ ಇನ್ನಿಂಗ್ಸ್ ಎಲ್ಲ ಆಡೋದು ಸೀರಿಯಸ್. 6 ಡೌನಲ್ಲಿ ಬಂದು 100 ಹೈಯೆಸ್ಟ್ ರನ್ ಗೆಟ್ಟರ್ ಜೈಸ್ವಾಲ್ ಇದ್ರು, ಈಗ ನಿತೀಶ್ ಕುಮಾರ್ ರೆಡ್ಡಿ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಅಫ್ಕೋರ್ಸ್ ಹೆಡ್ ಅವರು
ಇಡೀ ಸೀರೀಸಲ್ಲಿ ಹೈಯೆಸ್ಟ್ ರನ್ ಗೆಟ್ಟರ್ ಸೆಕೆಂಡ್ ನಿತೀಶ್ ಕುಮಾರ್ ರೆಡ್ಡಿ ಅಂತ ನಾನು ಅಂದ್ಕೊಂಡಿದ್ದೇನೆ. ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಸೂಪರ್ ಹ್ಯಾಪಿ ರೆಡ್ಡಿಗಾರು, ಭಾರಿ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗುವ.